ನಮಸ್ಕಾರ. ನಾನು ನಿಮ್ಮ ಅನಿಲ್ ಸಿರಿಗೆರೆ ಮಾತನಾಡ್ತಿದ್ದೀನಿ. ಈ ಹಳ್ಳಿ ಪ್ರಕೃತಿಯ ಮಡಿಲಲ್ಲಿ ಮಲಗಿರುವ ಸ್ವರ್ಗದಂತಿದೆ. ಹಸಿರು ಒಲೆಗಳು, ತಂಪಾದ ಗಾಳಿ, ಹಕ್ಕಿಗಳ ಮಧುರ ಸ್ವರ, ಈ ಎಲ್ಲದರ ಮಧ್ಯದಲ್ಲಿ ಒಂದು ಪವಿತ್ರವಾದ ಸ್ಥಳ ಇದೆ. ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ. ಇಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಭಕ್ತಿ ತುಂಬಿದೆ. ಈ ಹಳ್ಳಿಯಲ್ಲಿ ಅನಿಲ್ ಎಂಬ ಯುವಕವಿದ್ದ. ಸರಳ ಜೀವನ, ಆದರೆ ಅಪಾರವಾದ ಭಕ್ತಿ. ಪ್ರತಿದಿನ ಬೆಳಗ್ಗೆ ಅವನು ದೇವಾಲಯಕ್ಕೆ ಬರುತ್ತಿದ್ದ. ಶ್ರೀ ಆಂಜನೇಯ ಸ್ವಾಮಿ, ನನ್ನ ಜೀವನಕ್ಕೆ ದಾರಿ ತೋರಿಸು, ನಾನು ಯಾವಾಗಲೂ ಸತ್ಯದ ಮಾರ್ಗದಲ್ಲೇ ನಡೆಯುವಂತೆ ನೋಡಿಕೋ ಎಂದು ಕೇಳಿಕೊಳ್ಳುತ್ತಿದ್ದ. ಒಂದು ರಾತ್ರಿ ದೇವಾಲಯ ಖಾಲಿ ಇತ್ತು. ಅನಿಲ್ ಒಬ್ಬನೇ ಕುಳಿತು ಗಾಢವಾದ ಪ್ರಾರ್ಥನೆಯನ್ನು ಮಾಡುತ್ತಿದ್ದ. ಶ್ರೀ ಆಂಜನೇಯ ಸ್ವಾಮಿ, ನಾನು ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದೇನೆ ಎಂದು ಅವನು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದ. ಅನಿಲ್, ನಿನ್ನ ಭಕ್ತಿ ನನ್ನನ್ನು ಇಲ್ಲಿ ತರಿಸಿದೆ. ಸ್ವಾಮಿ, ಇದು ನಿಜವೇ? ನನಗೆ ಭಯ ಬರ್ತಿದೆ ಸ್ವಾಮಿ. ನಾನು ಯಶಸ್ವಿ ಆಗುವೆನಾ? ಭಯ ಮನಸ್ಸಿನ ದುರ್ಬಲತೆದ, ಧೈರ್ಯ ನಿನ್ನ ಆತ್ಮದ ಶಕ್ತಿ. ನಾವೇನ್ ಮಾಡೋದು? ಎಲ್ಲವೂ ನಾಶವಾಗ್ತಾ ಇದೆ. ನಾವೇನ್ ಮಾಡೋದು? ಎಲ್ಲವೂ ನಾಶವಾಗ್ತಾ ಇದೆ. ಭಯ ಬೇಡ, ಆಂಜನೇಯ ಸ್ವಾಮಿ ನಮ್ಮ ಜೊತೆ ಇದ್ದಾರೆ. ನಾವು ಒಟ್ಟಿಗೆ ಇದ್ರೆ ಯಾವ ಸಂಕಷ್ಟವನ್ನು ಗೆಲ್ಲಬಹುದು. ಅನಿಲ್, ನೀನ್ ನಿಜವಾದ ಭಕ್ತ. ನೀನು ಜನರ ಹೀರೋ ಆಗಿದ್ದೀಯ. ಇದು ನಿಮ್ಮ ಆಶೀರ್ವಾದ ಸ್ವಾಮಿ. ಭಕ್ತಿ ಇದ್ದರೆ ಅಸಾಧ್ಯವೆಂಬುದೇ ಇಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟವರು ಎಂದಿಗೂ ಸೋಲುವುದಿಲ್ಲ.